ಡಿ ಗ್ಯಾಂಗ್ಗೆ ನಿನ್ನೆ ಶಾಕಿಂಗ್ ದಿನ. ಅತ್ತ ಕೋರ್ಟ್ 3 ದಿನ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಿಸಿ ಆದೇಶ ನೀಡಿದರೆ ಇತ್ತ ಚಾರ್ಜ್ ಶೀಟ್ ಪ್ರತಿ ಕೂಡ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನ ಆಗಿದ್ದೇನು ಅದೆಲ್ಲವನ್ನ ಕೂಡ ಪೊಲೀಸರ ಮುಂದೆ ಪೊರ್ಕಿ ಬಾಯ್ಬಿಟ್ಟಿದ್ದಾನಂತೆ. ರೇಣುಕಾಸ್ವಾಮಿಗೆ ಹೇಗೆಲ್ಲ ಚಿತ್ರ ಹಿಂಸೆ ಕೊಟ್ಟೆ ಅಂತ ಪರಿಪರಿಯಾಗಿ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾನಂತೆ. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ನಾನೇನು ಮಾಡಿಲ್ಲ ಎಂದಿದ್ದ ಪೊರ್ಕಿ ಬಣ್ಣ ಬಯಲು. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ ನಟ ದರ್ಶನ್. ಚಾರ್ಜ್ ಶೀಟ್ನಲ್ಲಿ ಕೊಲೆಯ ಇಂಚಿಂಚು ಡೀಟೇಲ್ಸ್. ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರೋ ಪೊರ್ಕಿಗೆ ಚಾರ್ಜ್ ಶೀಟ್ ದಿಗಿಲು ಹುಟ್ಟಿಸಿದೆ. ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯ ಚಿಕ್ಕ ಮಾಹಿತಿಯನ್ನು ಕೂಡ ದಾಖಲಿಸಲಾಗಿದೆ. ಎಲ್ಲ ಸತ್ಯವನ್ನ ದಾದಾ ಖಾಕಿ ಮುಂದೆ ಕಕ್ಕಿದ್ದಾನೆ. ಪವಿತ್ರ ಗೌಡ ಜೊತೆ ಲಿವ್ ಇನ್ ರಿಲೇಶನ್ಶಿಪ್. ನಾನು ಹಾಗೂ ಪವಿತ್ರ ಗೌಡ ಕಳೆದ 10 ವರ್ಷಗಳಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದೇವೆ. RR ನಗರದ ನನ್ನ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ಮನೆ ಇದೆ. ಈ ಮನೆ ಕೊಂಡ್ಕೊಳ್ಳೋದಕ್ಕೆ ನಾನೇ ಜೆಟ್ಲ್ಯಾಗ್ ಮಾಲೀಕ. ದಿವಂಗತ ಸೌಂದರ್ಯ ಜಗದೀಶ್ ಅವರಿಂದ 1,75,00,000 ಸಾಲ ಪಡೆದು ಪವಿತ್ರಾಗೆ ಕೊಟ್ಟಿದ್ದೆ. ರೇಣುಕಸ್ವಾಮಿ ಬಗ್ಗೆ ಹೇಳಿದ್ದು ಪವನ್ ನನ್ನ ಹಾಗೂ ಪವಿತ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಶನಿವಾರ 8ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಪವನ್ ನನ್ನ ಬಳಿ ಬಂದು ಯಾರೋ ಪವಿತ್ರಾಗೆ ಮೆಸೇಜ್ ಮಾಡ್ತಾ ಇದ್ದ ಬಗ್ಗೆ ಹೇಳಿದ್ದ. ಗೌತಮ್ ಎಸ್ ಅನ್ನೋ ಐಡಿ ಮೂಲಕ ರೇಣುಕಸ್ವಾಮಿ ಎಂಬಾತ ಪವಿತ್ರಾಗೆ ಹಲವು ದಿನದಿಂದ ತನ್ನ ಖಾಸಗಿ ಅಂಗಾಂಗದ ಫೋಟೋಗಳು ಕಳಿಸ್ತಾ ಇದ್ದಾಗಿ ತಿಳಿಸಿದ್ದ. ಜೊತೆಗೆ ಪಟ್ಟಣಗೆರೆ ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿದ್ದಾರೆ ಅಂತ ಪವನ್ ಮಾಹಿತಿ ಕೊಟ್ಟಿದ್ದ. ರೇಣುಕಸ್ವಾಮಿಗೆ 2 ಬಾರಿ ಕಾಲಿನಿಂದ ಒದ್ದೆ. ನಾನು ರೇಣುಕಸ್ವಾಮಿಯನ್ನ ಈ ರೀತಿ ಕೆಟ್ಟದಾಗಿ ಬಾ ಅಂತ ಮೆಸೇಜ್ ಮಾಡಿದ್ದೀಯಲ್ಲ ಅಂತ ಕೇಳಿದೆ. ನಾ ಕೇಳಿದ ಪ್ರಶ್ನೆಗೆ ಆತ ಏನನ್ನೂ ಮಾತಾಡಲಿಲ್ಲ. ನಾನು ಕೈಯಿಂದ ಹೊಡೆದೆ, ಕಾಲಿಂದ ಎದೆ, ಕುತ್ತಿಗೆ, ತಲೆಗೆ ಬಲವಾಗಿ ಹೊಡೆದೆ. ಸಾಕ್ಷಿ ತಿರುಚಲು ಆಮಿಷವೊಡ್ಡಲು ಯತ್ನಿಸಿದ್ದೆ. ರೇಣುಕಸ್ವಾಮಿ ಕೊಲೆ ಬಳಿಕ ನಾನು ಜೂನ್ 9 ಸಂಜೆ 4ಕ್ಕೆ ಮೈಸೂರಿಗೆ ಶೂಟಿಂಗ್ಗೆ ಹೋಗಿದ್ದೆ. ಈ ಕೇಸ್ನ ಭೌತಿಕ ಸಾಕ್ಷಿಗಳನ್ನು ತಿರುಚಲು ಮುಂದಾಗಿದ್ದೆ. ಅಲ್ಲದೆ ಸಾಕ್ಷಿಗಳಿಗೆ ಆಮಿಷವೊಡ್ಡಲು ಮನೆಯಲ್ಲಿದ್ದ 3 ಲಕ್ಷ ತೆಗೆದುಕೊಂಡು ಹೋಗಿದ್ದೆ. ಪ್ರಾರಂಭದ ತನಿಖಾ ಹಂತದಲ್ಲಿ ತಾನೇನು ಮಾಡಿಲ್ಲ ಅಂತ ಕಥೆ ಕಟ್ಟುತ್ತಿದ್ದ ಕಾಟೇರ ಖಾಕಿ ತನಿಖೆಯಲ್ಲಿ ಸಾಕ್ಷಿ ಸಮೇತ ಪೊಲೀಸರು ವಿಚಾರಣೆ ಮಾಡಿದಾಗ ಪೊರ್ಕಿ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾನೆ, ತಪ್ಪೊಪ್ಪಿಕೊಂಡಿದ್ದಾನೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಾಸವಾಗಿರ್ತೇನೆ. 2018ರಿಂದ ದರ್ಶನ್ ಜೊತೆ ವಾಸಿಸುತ್ತಿದ್ದೇನೆ. ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಪರಿಚಯ. 2014ರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ಗೆ ಹೋಗಿದ್ದೆ. ಆಗ ಆಡಿಷನ್ ಮುಗಿದಿದೆ, ಬೇರೆ ಚಿತ್ರಕ್ಕೆ ಅವಕಾಶ ಇದ್ರೆ ತಿಳಿಸೋದಾಗಿ ದರ್ಶನ್ ಹೇಳಿದ್ರು. ಇದನ್ನೇ ನೆಪವಾಗಿಟ್ಕೊಂಡು ದರ್ಶನ್ ಹಾಗೂ ನಾನು ಫೋನ್ನಲ್ಲಿ ಮಾತಾಡ್ತಿದ್ವಿ, ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿದ್ವಿ, ಇಬ್ಬರು ಮೀಟ್ ಮಾಡಿದ್ವಿ, ಪರಸ್ಪರ ಪ್ರೀತಿ ಮಾಡಿದ್ವಿ. ದರ್ಶನ್ ನನಗಾಗಿ ಮನೆ ಖರೀದಿಸಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ಜೊತೆ ಮದುವೆಯಾಗಿ ಮಗ ಇರೋದು ನನಗೆ ಗೊತ್ತಿತ್ತು. ನನ್ನ ಮನೆಗೆ ದರ್ಶನ್ ಬರ್ತಿದ್ರು. ನಾವು ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ವಿ. 3 ವಾಸವಿರೋಕೆ ಅಂತ ದರ್ಶನ್ ನನ್ನ ಹೆಸರಲ್ಲೇ ಮನೆ ಖರೀದಿಸಿದ್ದಾರೆ. 2018ರಲ್ಲಿ ಗೃಹ ಪ್ರವೇಶ ಮಾಡಿ ಇಬ್ಬರೂ ವಾಸ ಮಾಡುತ್ತಿದ್ದೇವೆ. ದರ್ಶನ್ ಜೊತೆ ಜಗಳವಾಡಿ ಮಾತು ಬಿಟ್ಟಿದ್ದೆ. 2024ರಲ್ಲಿ ದರ್ಶನ್ ನನಗೆ ತಿಳಿಸದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಆವತ್ತಿಂದ ನಾನು ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತನಾಡೋದನ್ನ ನಿಲ್ಲಿಸಿದ್ದೆ. ಹೀಗಿರುವಾಗಲೇ ಇನ್ಸ್ಟಾಗ್ರಾಂನಲ್ಲಿ ಗೌತಮ್ KS ಅನ್ನೋ ಹೆಸರಲ್ಲಿ ನನಗೆ ಕೆಟ್ಟ ಮೆಸೇಜ್ ಬಂದಿರುತ್ತೆ.
ಬಳಿಕ ಕೆಟ್ಟ ಮೆಸೇಜ್ ಬಂದ ಬಗ್ಗೆ ನಾನು ಪವನ್ಗೆ ಹೇಳಿದ್ದೆ. ಆಗ ಪವನ್ ಆತನನ್ನ ಹುಡುಕಿಸಲು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳಿಗೆ ತಿಳಿಸಿದ್ದ. ಬಳಿಕ ದರ್ಶನ್ಗೂ ಕರೆ ಮಾಡಿ ತಿಳಿಸಿದ್ದ. 2024 ಜೂನ್ 8ರಂದು ಆತನನ್ನ ಅಪಹರಿಸಿಕೊಂಡು ಬಂದಿದ್ದಾಗಿ ನನಗೆ ತಿಳಿಸಿದ್ರು. ದರ್ಶನ್ ನನ್ನ ಬಳಿ ಬಂದು ಅವನಿಗೆ ಬುದ್ಧಿ ಕಲಿಸೋಣವಾ ಅಂತ ಕರೆದುಕೊಂಡು ಹೋದ್ರು. ಬಿಡಬೇಡಿ ಸಾಯಿಸಿ ಅಂತ ಹೇಳಿದ್ದೆ ನಾನು ಶೆಡ್ಗೆ ಹೋದಾಗ ಅಲ್ಲಿ ಟೀ ಶರ್ಟ್ ಹಾಗೂ ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ವ್ಯಕ್ತಿ ಗೋಳಾಡಿಕೊಂಡು ಬಿದ್ದಿದ್ದ. ಅವನೇ ಕೆಟ್ಟ ಮೆಸೇಜ್ ಮಾಡಿದ್ದಾಗಿ ನನಗೆ ತಿಳಿಸಿದ್ರು. ಆಗ ನಾನು ನನ್ನ ಚಪ್ಪಲಿಯಿಂದ ಆತನ ಮುಖಕ್ಕೆ ಹಾಗೂ ಕಪಾಳಕ್ಕೆ ಹೊಡೆದೆ. ಇವನನ್ನ ಬಿಡಬೇಡಿ ಸಾಯಿಸಿ ಅಂತ ಎಲ್ಲರಿಗೂ ಹೇಳಿದೆ. ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಮಾಡಿದ್ರು. ಅದೇ ದಿನ ಆತ ಸತ್ತಿದ್ದಾಗಿ ನನಗೆ ದರ್ಶನ್ ಕರೆ ಮಾಡಿ ಮಾಹಿತಿ ನೀಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ ಅವ್ನು ಡೋರ್ ತೆಗಿತಾ ಇದ್ದ, ಸ್ಪ್ರೇ ಅಂತ ತೆಗಿದ ಅಂದ್ರೆ ಮಾತಾಡ್ತಾ ಇರಲಿಲ್ಲ. ಅವ್ನು ಹೊಡಿತಾ ಇಲ್ಲ, ಅವ್ನು ಹೊಡಿತಾ ಇದ್ದಾನೆ ನನ್ನ. ಮಾತಾಡ್ತಾ ಇರಲಿಲ್ಲ ಅವನು. ಮೂಡಾ ಸೈಟ್ ಹಂಚಿಕೆಯಲ್ಲಿ ಬೃಹತ್ ಹಗರಣ. ಮೂಡಾದ 18 ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ಲೋಕಾಯುಕ್ತದಿಂದ ನೋಟಿಸ್ ಜಾರಿ. 3 ದಿನದ ಒಳಗಡೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆಯಂತೆ. ಅನುಮತಿ ಪಡೆಯದೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಟ್ಟು 18 ಅಧಿಕಾರಿಗಳಿಗೆ ಸದ್ಯ ನೋಟಿಸ್ ಇಶ್ಯೂ ಆಗಿದೆ. 2017ರಲ್ಲಿ ಗಂಗರಾಜು ನೀಡಿದ್ದ ದೂರು ಅನ್ವಯ ನೋಟಿಸ್ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಮೂಡಾ ಹಗರಣ ಅಂದ್ರೆ ನಮಗೆಲ್ಲ ಸಿಎಂ ಸಿದ್ದರಾಮಯ್ಯನವರು ನೆನಪಾಗ್ತಾರೆ. ಕಾರಣ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗ್ತಾನೆ ಇದೆ. ಬಟ್ ಏನಾಗಬಹುದು ಅಲ್ಲಿ ಕೋರ್ಟ್ ತೀರ್ಪು ಅನ್ನುವಂಥ ಕುತೂಹಲ ಒಂದ್ ಕಡೆ ಆದ್ರೆ, ಈ ಕಡೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ 18 ಜನ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ. ಕಾರಣ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸೈಟ್ ಹಂಚಿಕೆ ಆಗಿದೆ ಅನ್ನುವಂಥ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ನೀಡಲಾಗಿದೆ. ಆರ್ಟಿಐ ಕಾರ್ಯಕರ್ತ ಗಂಗರಾಜ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಗಂಗರಾಜ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾಕೋ ಮೂಡಾ ಹಗರಣ ಮುಗಿಯೋ ಹಂತ ತಲುಪ್ತಾ ಇಲ್ಲ ಅಂತ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಸಿಲುಕಾಕಿಕೊಂಡಿದ್ದಾರೆ. ಏನಾಗುತ್ತೆ ಕೋರ್ಟ್ ತೀರ್ಪು ಅನ್ನುವಂಥ ಕುತೂಹಲ. ಅದರ ಬೆನ್ನಿಗೆ ಮತ್ತೆ 18 ಜನ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ. ಏನ್ ಹೇಳ್ತೀರಿ ಮೇಡಮ್? ಈಗ ಹೊರಗಡೆ ಬಂದಿರೋದು ಜಸ್ಟ್ ಏನಿದೆ ಒಂದು 10% ಹೊರಗಡೆ ಬಂದಿಲ್ಲ. ಪ್ರಾಧಿಕಾರದ ಭ್ರಷ್ಟಾಚಾರ ಇನ್ನ 90% ಇದೆ. ಓಕೆ, ಇನ್ನ 90. ಅದನ್ನು ಹೊರಗಡೆ ತೆಗಿಬೇಕು ಅಂತಂದ್ರೆ ಇವರಿಗೆಲ್ಲ ಥ್ರೆಟ್ಗಳು ಆಳುಗಳು ಬರ್ತಾವ ಅಷ್ಟೇ. ಇರ್ಲಿ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ ಮೇಡಮ್. ಈ ಒಂದು ಪ್ರಕರಣಕ್ಕೆ ಬಂದಂಗೆ ನಾನು 2017ರಲ್ಲಿ ನಾನು ದೂರು ಕೊಡ್ತೀನಿ. ಓಕೆ, ಮೂಡಾ ಪ್ರಾಧಿಕಾರಕ್ಕೆ ಹಾಗೂ ಲೋಕಾಯುಕ್ತಕ್ಕೆ, ಅಂದಿದ್ದ ACBಗೆ. ಸುಮಾರು 7 ಎಕರೆ 18 ಗುಂಟೆ ಜಾಗ ವಿಜಯನಗರ 2ನೇ ಅಂತ ಪ್ರತಿಷ್ಠಿತ ಬಡಾವಣೆ ರಚನೆ ಮಾಡಿ, ವಿಜಯನಗರ 2ನೇ ಅಂತ ಬಡಾವಣೆ ರಚನೆ ಮಾಡ್ಲಿಕ್ಕೋಸ್ಕರ ಈ ಜಾಗನ ಭೂಸ್ವಾಧೀನ ಪಡಿಸ್ಕೊತದೆ ಮೂಡಾ. ಓಕೆ, ಅದೇ ಜಾಗದಲ್ಲಿ ಈ ಇನ್ಕಲ್ ಪಾಪಣ್ಣ ಮತ್ತೆ ಗ್ಯಾಂಗು ಮತ್ತೆ ಹಿಂದಿದ್ದ ಕೃಷ್ಣಮಾದೇಗೌಡ ಪಂಚಾಯತಿ ಅಧ್ಯಕ್ಷ ಮೂಡಾ ಇದು ಪಂಚಾಯತಿ ಇನ್ಕಲ್ ಪಂಚಾಯತಿ ಅಧ್ಯಕ್ಷರು, ಆಮೇಲೆ ಅಲ್ಲಿದ್ದಂತ ಅಧಿಕಾರಿಗಳು ಮೆಂಬರ್ಗಳು ಎಲ್ಲ ಸೇರಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ಕೊತಾರೆ. ಆ ಏನು ಪ್ರಾಧಿಕಾರದ ಜಾಗ ಇದೆಯಲ್ಲ ಅದನ್ನ ನಾವು ಆಶ್ರಯ ನಿವೇಶನಗಳು ಹಂಚಿಬಿಡೋಣ ಬಡವರಿಗೆ ಅಂತ ಹೇಳ್ಬಿಟ್ಟು ಇನ್ಕಲ್ ಬಡ ಜನಗಳದ ಲಿಸ್ಟ್ ರೆಡಿ ಮಾಡ್ಕೊಂತಾರೆ. ಓಕೆ, ಆದ್ರೆ ಇವ್ರೇನ್ ಮಾಡ್ತಾರೆ, ಪ್ರಾಧಿಕಾರದ ಆಸ್ತಿಗೆ ಪ್ರಾಧಿಕಾರದ ಅನುಮತಿನೇ ಪಡೆದಲೆ ಇಲ್ಲಿಗಲ್ ಆಗಿ ಆ ಜಾಗನ ಇವ್ರೇನ್ ಮಾಡ್ತಾರೆ, ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಯಾವ್ದೋ 7 ಎಕರೆ 18 ಗುಂಟೆ ವಿಜಯನಗರ ಜಾಗನ ಅಲ್ಲಿ ಬಡಾವಣೆ ರಚನೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿಗಲ್ ಅಲ್ಲಿ ಒತ್ತಡ ಹಾಕೊಂಡು ಇನ್ಫ್ಲೂಯೆನ್ಸ್ ಏನೋ ಮಾಡ್ಕೊಂಡು ಬಡಾವಣೆ ರಚನೆ ಮಾಡ್ಬಿಟ್ಟು ಆಶ್ರಯ ನಿವೇಶನಗಳು ರಚನೆ ಮಾಡ್ತೀವಿ, ಆಶ್ರಯ ಜನಗಳಿಗೆ ಹಂಚುತ್ತೀವಿ ಬಡ ಜನಗಳಿಗೆ ಅಂತ ಹೇಳ್ಬಿಟ್ಟು 25 × 25 ಅಳತೆ ನಿವೇಶನಗಳು 350ಕ್ಕೂ ಹೆಚ್ಚು ನಿವೇಶನಗಳನ್ನ ರಚನೆ ಮಾಡ್ತಾರೆ. ಓಕೆ, ರಚನೆ ಮಾಡಿ ಏನ್ ಇನ್ಕಲ್ ಬಡ ಜನಗಳಿಗೆ ಹಂಚಿದ್ರೆ ನಾವೇನು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಹೋಗ್ಲಿ ಸರ್ಕಾರಿ ಜಾಗ ಯಾರ್ದಾದ್ರೂ ಕೊಡ್ಲಿ ಅನ್ಬೋದಿತ್ತು. ಹಂಚಿಕೆ ಆಗಿದೆ. ಹೌದು, ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ ಇವರು ಖಾಲಿ ಹಕ್ಕುಪತ್ರಗಳನ್ನ ತಗೋತಾರೆ. ಖಾಲಿ ಹಕ್ಕುಪತ್ರಗಳು ರೆಡಿ ಮಾಡ್ಕೋತಾರೆ, ಪ್ರಿಂಟ್ ಮಾಡಿಸ್ತಾರೆ ಪಂಚಾಯತ್ ಅವರು. ಖಾಲಿ ಹಕ್ಕುಪತ್ರಗಳಿಗೆ ಏನ್ ಮಾಡ್ತಾರೆ, ಅಧ್ಯಕ್ಷರಿಂದ ಸೆಕ್ರೆಟರಿಯಿಂದ ಸೈನ್ ಮಾಡಿಸ್ಕೊಂಡ್ಬಿಡ್ತಾರೆ.
ಮೆಂಬರ್ಗಳು ಮತ್ತೆ ಅಧ್ಯಕ್ಷರುಗಳು ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ, ಒಬ್ಬೊಬ್ಬರಿಗೆ 10 20 ಖಾಲಿ ಹಕ್ಕುಪತ್ರಗಳನ್ನ ಹಂಚಿಕೆ ಮಾಡ್ಕೊಂಡ್ಬಿಡ್ತಾರೆ. ಒಟ್ನಲ್ಲಿ ಗಂಗರಾಜು ಅವರೇ, ಒಟ್ನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಿದೆ ಮೂಡಾದಲ್ಲಿ ಅನ್ನೋದು ಬಹಳ ಸ್ಪಷ್ಟ ಅಂತ ತಾವು ಹೇಳ್ತಾ ಇದ್ದೀರಿ. ಧನ್ಯವಾದಗಳು ರಿಪಬ್ಲಿಕ್ ಆಡ ಜೊತೆ ಮಾತನಾಡಿದಕ್ಕಾಗಿ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಕಾಟೇರ, ಗಂಡನನ್ನ ಕಾಪಾಡುವುದಕ್ಕೆ ಪತ್ನಿಯ ಪರದಾಟ.